ಇನ್ನು ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೇ ಕೆಲ ಶಾಸಕರು ಠಿಕಾಣಿಯನ್ನ ಹೂಡಿದ್ದಾರೆ. ಸಚಿವ ಪಟ್ಟಕ್ಕಾಗಿ ದೆಹಲಿಯಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ ಕೆಲ ಶಾಸಕರು. ಈ ಬಾರಿಯಾದರೂ ಸಚಿವ ಸ್ಥಾನವನ್ನ ನೀಡಿ ಅಂತಿದ್ದಾರೆ ಆಕಾಂಕ್ಷಿಗಳು. ಒಂದಷ್ಟು ಮಂದಿ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲಿ ಇದ್ದಾರೆ. ಈ ಬಾರಿಯಾದರೂ ತಮಗೆ ಸಂಪುಟದಲ್ಲಿ ಅವಕಾಶ ಸಿಗಬಹುದಾ ಅಂತ ಕಾಯ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಒಂದು ವೇಳೆ ಪುನರ್ರಚನೆ ಆದ್ರೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಸಾಕಷ್ಟು ಮಂದಿ ದುಂಬಾಲ್ ಬಿದ್ದಿದ್ದಾರೆ. ಲಾಭಿ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ. ಯಾವ ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಿ. ಮಧುಶ್ರೀ, ಖಂಡಿತ ಕಳೆದ 2.5 ವರ್ಷಗಳಿಂದ ಈ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ನಮಗೂ ಕೂಡ ಏನು ಅದರಲ್ಲಿ ಹೋಗ್ಬೋದು ಅನ್ನೋದು ಕೂಡ ಸಾಕಷ್ಟು ಸಚಿವರು ಮತ್ತೆ ಏನೋ ಒಂದು ಶಾಸಕರು ಇದರಲ್ಲಿ ನಿರತರಾಗಿದ್ರು. ಯಾಕಂದ್ರೆ ಆ ಮಟ್ಟಿನಲ್ಲಿ ಲಾಬಿ ಕೂಡ ನಡೆದಿತ್ತು. ಸದ್ಯ ದೆಹಲಿಯಲ್ಲಿ ಈಗ ಸದ್ಯದ ಮಾಹಿತಿ ಪ್ರಕಾರ ಏನು ಲಕ್ಷ್ಮಣ್ ಸವದಿ ಇರ್ಬೋದು, ಅಶೋಕ್ ಪಟ್ಟಣ ಇರ್ಬೋದು, ಮತ್ತೆ ನಜೀರ್ ಅಹಮದ್ ಕೂಡ ಏನು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬಂದಿರುವಂಥದ್ದು. ಇದ್ರ ಜೊತೆಗೆ ಹಾಲಿ ಸಚಿವರು ಕೂಡ ದೆಹಲಿಗೆ ಬಂದಿರುವಂಥ, ಯಾಕಂದ್ರೆ ತಮ್ಮ ಸ್ಥಾನ ಮುಂದುವರಿಸಬೇಕು ಅಥವಾ ಖಾತೆ ಬದಲಾವಣೆ ಆದರೂ ನೀಡಿ ನಮ್ಮನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಈಗ ಸಿಎಂ ಸಿದ್ದರಾಮಯ್ಯನವರ ಬಳಿ ಮನವಿ ಮಾಡುವಂಥ ಸಚಿವರು ಕೂಡ ದೆಹಲಿಗೆ ಬಂದಿರುವಂಥದ್ದು. ಸದ್ಯ ಇಷ್ಟೆಲ್ಲ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಇಷ್ಟೆಲ್ಲ ನೋಡೋದಾದ್ರೆ ಒಂದು ಕಡೆ ಖರ್ಗೆ ಅವರ ಒಂದು ಗ್ರೀನ್ ಸಿಗ್ನಲ್ ಕೂಡ ಬೇಕಾಗ್ತದೆ, ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಕೂಡ ಬೇಕಾಗ್ತದೆ. ಈ ಒಂದು ಚರ್ಚೆ ನವೆಂಬರ್ ಕ್ರಾಂತಿ ಆ ಒಂದು ಮಾತುಗಳು ಕೂಡ ಎಲ್ಲಿಯೂ ಕೇಳಿ ಬರ್ತಾ ಇತ್ತು. ಈ ಸದ್ಯ ನವೆಂಬರ್ ಕ್ರಾಂತಿ ವೇಳೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಒಂದು ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಅನ್ನೋ ಮಾತುಗಳು ಗಂಭೀರವಾಗಿ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಸಾಕಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂಥದ್ದು. ಕಳೆದ 4 ದಿನಗಳಿಂದ ಕೂಡ ಸಾಕಷ್ಟು ಏನು ಆಕಾಂಕ್ಷಿಗಳು ಬಂದು ಆಗ್ತಾ ಇದ್ದಾರೆ. ಸದ್ಯ ದೆಹಲಿಯಲ್ಲಿ ಲಕ್ಷ್ಮಣ್ ಸವದಿ ಆಗಿರ್ಬೋದು, BK ಹರಿಪ್ರಸಾದ್ ಆಗಿರ್ಬೋದು, ಮತ್ತೆ ಏನು ಅಶೋಕ್ ಪಟ್ಟಣ ಆಗಿರ್ಬೋದು, ಮತ್ತೆ ನಜೀರ್ ಅಹಮದ್ ಆಗಿರ್ಬೋದು, ಇವರಿಬ್ರು ಕೂಡ ಏನು ನಜೀರ್ ಅಹಮದ್ ಮತ್ತೆ ಅಶೋಕ್ ಪಟ್ಟಣ ಸಿಎಂ ಸಿದ್ದರಾಮಯ್ಯ ಜೊತೆಗೂಡನೆ ವಿಮಾನದಲ್ಲಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನು ಖರ್ಗೆ ಅವ್ರು ಏನೆಲ್ಲ ಹೇಳ್ತಾರೆ, ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಈಗ ಬಹುಮುಖ್ಯವಾದಂತು. ಸದ್ಯ ಇವತ್ತು ಸಂಜೆ ಅಂತಿಮವಾಗಿ ಏನೆಲ್ಲ ಆಗುತ್ತೆ ಮತ್ತೆ ಸಚಿವ ಸಂಪುಟಕ್ಕೆ ಪುನರ್ರಚನೆಯ ವಿಸ್ತರಣೆಯ ಮತ್ತೆ ನಾಯಕತ್ವ ವಿಚಾರದಲ್ಲಿ ಒಂದು ಅಂತಿಮ ನಿರ್ಣಯ ಬರುವಂತಹ ಲಕ್ಷಣಗಳು ಹೆಚ್ಚಾಗಿವೆ. ಮಧುಶ್ರೀ, ಧನ್ಯವಾದ ಮಹೇಶ್ ತಮ್ಮ ಮಾಹಿತಿಗಾಗಿ.